ಫುಲ್ ಪೊಲೀಸ್ ಬರ್ಬೇಕು ಸರ್. ಜಾಸ್ತಿ ಜನ ಇದ್ದಾರೆ. ಪೊಲೀಸ್ ಜಾಸ್ತಿ ಬೇಕು ಸರ್. ಪೊಲೀಸ್ ಜಾಸ್ತಿ ಬೇಕು. ಅಲ್ಲೇ ಇದು ಸರ್ ಬಿಡ್ಜು ಧಾರಾಳ್ ಬ್ರಿಡ್ಜ್ ಹತ್ರ ಇದೆ ಸರ್. ಸರ್ ಅವರು ಹೈವೇ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ನಮ್ಮ ಮೇಲೆ ಏನಾರ ಅಟ್ಯಾಕ್ ಮಾಡಿದ್ರೆ ಅವರು ನಾವ್ ಹೆಂಗ್ ಹೋಗೋಣ? ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋಣ ಸರ್? ಅವ್ರು ಜಾಸ್ತಿ ಜನ ಇದಾರೆ. ಜಾಸ್ತಿ ಜನ ಅವ್ರೆ. ಉಡುಸ್ಲಮ್ಮ ದೇವಸ್ಥಾನ ಬಿಟ್ಟಿದೀವಿ ಸರ್. ಉಡುಸ್ಲಮ್ಮ ದೇವಸ್ಥಾನ ಬಿಟ್ಟಿದೀವಿ ಸರ್. ಬಿಡ್ತು ಅಲ್ಲೇ ಮಾಡ್ತೀವಿ ಸರ್. ಡಾಬಾಗಳು ಬಿಟ್ವಿ. ಡಾಬಾ ಹೋಟೆಲ್ ಅಲ್ಲೇ ಬಿಟ್ಟು ಮುಂದೆ ಹೋಗ್ತದೆ ಸರ್. ಎ ಟು ಬಿ ಇದು ರಿಲಯನ್ಸ್ ನಯಾರ ಪೆಟ್ರೋಲ್ ಬಂಕ್ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ತಾವರೆಕೆರೆ ಸರ್. ಈಗ ತಾವರೆಕೆರೆ ತಾವರೆಕೆರೆ ಬಿಟ್ವಿ ಸರ್. ಇನ್ನೇನು ಬಿಡ್ತು ಸರ್. ಬಿಡ್ಜ್ ಎಂಟ್ರಿ ಆಗ್ತಾ ಇತ್ತು ತಾವರೆಕೆರೆ. ಆಯ್ತು ಸರ್. ಜಾಮ್ ಆಯ್ತು. ಮುಂದೆ ಹೋಗೋಣ ಸರ್. ವಾಪಸ್ ಬರ್ತೈತೆ. ವಾಪಸ್ ಬರ್ತಿದೆ ಸರ್. ಗಾಡಿ ವಾಪಸ್ ಬರ್ತಿದೆ. ವಾಪಸ್ ಬರ್ತಾ ಸರ್. ಗಾಡಿ ವಾಪಸ್ ಬರ್ತಿದೆ ಗಾಡಿ. ವಾಪಸ್ ತಪ್ಪಿಸ್ಕೊಂಡು ವಾಪಸ್ ಬರ್ತಾ ಇದಾರೆ ಸರ್. ವಾಪಸ್ ಬರ್ತಿದ್ದಾರೆ. ಜಲ್ದಿ ನಾವು ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಒಡವೆ ಕಳ್ತನ ಮಾಡ್ಕೊಂಡ್ ಬರ್ತಿರೋದು. ಜಾಮ್ ಮಾಡಕ್ಕಲ್ಲಿ ಸರ್. ಜಾಮ್ ಮಾಡಿಸ್ಬಿಡಿ ಗಾಡಿ. ನೀವು ಅಲ್ಲಿ ಜಾಮ್ ಮಾಡಿಸಿ. ಎಲ್ಲಾಯ್ತು? ಬೋನಹಳ್ಳಿ ಒಳಗಡೆ ಇದೆ ಸರ್. ಬೋನಹಳ್ಳಿ ಒಳಗಡೆ ನುಗ್ಗಿದೆ ಗಾಡಿ. ಮಾನ್ಯ ವೀಕ್ಷಕರೇ, ಒಂದು ಕಾರು, ಅದರಲ್ಲಿ ಇಬ್ರು ಮಾತಾಡ್ತಾ ಇದ್ದಾರೆ. ಪೊಲೀಸರಿಗೆ ಏನೋ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಮುಂದೆ ಒಂದು ಜೀಪ್ ಹೋಗ್ತಾ ಇದೆ ಫಾಲೋ ಮಾಡ್ತಾ ಇದ್ದಾರೆ. ಕಡುಗೆರೆ ಗೇಟ್ ಇಂದ ಈ ಫಾಲೋ ನಡೀತಾ ಇದೆ. ಇಬ್ರು ಯುವಕರು, ವಿಶೇಷವಾಗಿ ಒಬ್ಬರ ಹೆಸರು ಮಂಜುನಾಥ್ ಅಂತ ಹೇಳಿ, ಇನ್ನೊಬ್ಬರ ಹೆಸರು ಪವನ್ ಅಂತ. ಇವರಿಬ್ಬರಿಗೂ ಬೆಂಗಳೂರಿನಿಂದ ಪೂನಾ ಹೋಗುವಂತ ಏನು ಹೈವೇ ಇದೆ, ತುಮಕೂರಿನಿಂದ ಸಿರಾದ ಮಧ್ಯ ಬರುವಂತ ಭಾಗ ಇದು. ಪೊಲೀಸರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಕೂಡಲೇ ಈ ರೀತಿ ಒಂದು ಗಾಡಿ ಪಾಸ್ ಆಗ್ತಾ ಇದೆ. ಅದು ಚಿನ್ನದ ಅಂಗಡಿಯನ್ನ ಲೂಟಿ ಹೊಡೆದಿದೆ. ನೀವೇನು ಈ ವಿಡಿಯೋನ ನೋಡ್ತೀರಾ, ಈಗಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ. ವಿಡಿಯೋ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದಾರೆ. ಆ ಯುವಕರು ನನ್ನ ಮುಂದೆನೆ ಕೂತ್ಕೊಂಡಿದ್ದಾರೆ. ಇಬ್ರು ಅವತ್ತು ಭಾರಿ ಸಾಹಸ ಮೆರೆದಂತವ್ರು. ಯಾಕಂದ್ರೆ ಸರಿ ಸುಮಾರು 12 ತಾಸು ಈ ಕಳ್ಳರನ್ನ ಹಿಡಿಯೋದು ತಗೊಳ್ತಾರೆ. ಕಥೆನ ಅವ್ರ ಹತ್ರನೇ ಕೇಳುವ. ಸರ್, ಅವತ್ತು ಮಧ್ಯಾಹ್ನ ನೀವೆಲ್ಲಿರ್ತೀವಿ? ಇಲ್ಲಿ ಕಡುಗೆರೆ ಗೇಟಲ್ಲಿ ಪಂಚರ್ ಅಂಗಡಿ ಹತ್ರ ಇರ್ತೀವಿ ಸರ್. ಇಲ್ಲಿ ಪವನ್, ನಾನು ಇಬ್ರು. ನೀವು ಪವನ್ ಅವ್ರು ನೀವೆಲ್ಲಿಂದ ಬಂದಿರ್ತೀರಾ ಸರ್? ನಾನು ಅಲ್ಲಿ ಮಡಿಗುಡ್ಡ ರಂಗನಾಥ ಸ್ವಾಮಿಯಲ್ಲಿ ಒಂದು ಮದುವೆ ಇರುತ್ತೆ ನಮ್ಮೂರವ್ರದ್ದು. ಆ ಮದುವೆ ಮುಹೂರ್ತ ಮುಗಿಸ್ಕೊಂಡು ಅಲ್ಲಿಂದ ನಾನು ಬಂದಿರ್ತೀನಿ ಇಲ್ಲಿಗೆ. ಹೌದು, ಮೀಟ್ ಆಗಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ. ಅಂತ ಬಂದಿರ್ತೀನಿ. ಕಳ್ಳಂಬಳ ಪೊಲೀಸ್ನವರು ಫೋನ್ ಮಾಡ್ತಾರೆ. ಗಂಗಣ್ಣ ASI ಅವರು ಫೋನ್ ಮಾಡಿ, ಈ ತರ ಬೆಂಚೆ ಗೇಟ್ ಅಲ್ಲಿ ಜ್ಯುವೆಲರಿ ಶಾಪ್ ರಾಬ್ರಿ ಮಾಡಿದ್ದಾರೆ, ಅದು ಗಾಡಿ ಬಂದರೆ ಅಡ್ಡ ಹಾಕು, ಇಲ್ಲ ನಂಬರ್ ಆದ್ರೂ ತಗೋ ಅಂತ ಹೇಳ್ತಾರೆ ಅವರು. ನಾವು ಹಿಂಗೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಗಾಡಿ ಪಾಸ್ ಆಗುತ್ತೆ. ಮುಂದೆ ನಿಂತ್ಕೊಂಡಿರ್ತೀವಿ, ಗಾಡಿ ಪಾಸ್ ಆಗುತ್ತೆ. RJ16 ಅಂತ ನೋಡ್ತೀವಿ. ಇನ್ನು ಮೊದಲು ನಂಬರ್ ಗೊತ್ತಾಗಲ್ಲ. ಅಣ್ಣ ಗಾಡಿ ಪಾಸ್ ಆಗ್ತಾ ಇದೆ, ನೋಡೋಣ ಹೋಗ್ತೀವಿ, ಕಾರ್ ಇದೆ ಅಂತ ಹೇಳಿ ಕಾರಲ್ಲಿ ಹೋದ್ವಿ. ಕಾರಲ್ಲಿ ಹೋದ್ಮೇಲೆ ನಂಬರ್ ಎಲ್ಲ ನೋಡಿದ್ವಿ. ಆಮೇಲೆ ಹಿಂಗೆ ಹೋಗ್ತಾ ಸಿರಾ ಬೈಪಾಸಿಗೆ ಹೋದಾಗ ಹೌದು, ಕಾರ್ ಇರುತ್ತೆ. ಕಾರ್ ಎತ್ಕೊಂಡು ಫಾಲೋ ಮಾಡ್ತೀವಿ. ಸಿರಾ ಕಡೆ ಚಿತ್ರದುರ್ಗ ಕಡೆ ಫಾಲೋ ಮಾಡ್ತಾ ಇರ್ತೀವಿ. ಸಿರಾ ಬೈಪಾಸ್ ಬಿಟ್ಟಾಗ ತಿರ್ಗಾ ಅಲ್ಲೇ ಸಿರಾ ಬೈಪಾಸ್ ಹೋದಾಗ ಕಳಂಬಳ್ಳಾರದವರು ನರಸಿಂಹಮೂರ್ತಪ್ಪ ಅನ್ನೋರು ಅವ್ರು ಫೋನ್ ಮಾಡ್ತಾರೆ. ASI ಎಲ್ಲಾರು ಕನೆಕ್ಟ್ ಆಗ್ತಾ ಇರ್ತಾರೆ. ಎಲ್ಲ ಪೊಲೀಸರು ಎಲ್ಲಾರು ಫೋನ್ ಮಾಡ್ತಾ ಇರ್ತಾರೆ, ಎಲ್ಲಿ ಹೋಗ್ತಾ ಇದಾರೆ ಏನು. ಸಿರಾ ಬೈಪಾಸ್ ಬಿಟ್ಟಾಗ ತಿರ್ಗಾ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಜೀಪ್ ಡ್ರೈವರ್ ಅವರು. ಎಲ್ಲಿ ಹೋಗ್ತಾ ಇದ್ದೀರಾ ಅಂತಾನ. ಸರ್, ಈಗ ಪಾಕಶಾಲೆ ಫಾಲೋ ಮಾಡ್ತಾ ಇದೀವಿ ಸರ್, ಅಲ್ಲೇ ಪಾಕಶಾಲೆ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳ್ತೀವಿ. ಅವಾಗ ನೀವು ಫೋನು ಬೇರೆ ಯಾವ ರಿಸೀವ್ ಮಾಡ್ಬಿಟ್ಟು ನಮ್ಮ ಹತ್ರನೇ ಮಾತಾಡ್ತಾ ಇದ್ರು. ಎಲ್ಲಿ ಹೋಗ್ತಾರೆ
ಫಾಲೋ ಮಾಡ್ತಾನೆ ಇರಬೇಕು, ಚೇಸ್ ಮಾಡೋಣ ಅಂತ ನಾವು ಹಿಂದೆ ಬರ್ತೀವಿ, ಎಲ್ಲ ಕವರ್ ಆಗ್ತೀವಿ ಅಂತ ಹೇಳ್ತಾರೆ. ನಾವು ಹಿಂದೆನೇ ಹೋಗ್ತಾ ಇರ್ತೀವಿ. ಅವರು ಹೈವೇ ಬಿಟ್ಟು ಎಲ್ಲೂ ಸೈಡ್ ಹಿಡಿಯೋದಕ್ಕೆ ನಾವೇನು ಹೇಳ್ತೀವಿ, ಪೊಲೀಸ್ನವರಿಗೆ ಸರ್ ಇದು ತಾವರೆಕೆರೆ ಹತ್ರ ಜಾಮ್ ಮಾಡಿಸಿ ಸರ್ ಅಂತ ಹೇಳ್ತೀವಿ. ಬ್ಯಾರಿಕೇಡ್ ಹಾಕ್ಸಿ ಜಾಮ್ ಮಾಡಿಸಿ ಸರ್ ಅಂತ ಹೇಳ್ತೀವಿ. ಬುಲೆರೋ ಗಾಡಿ ಇರುತ್ತೆ, ತಾವರೆಕೆರೆ ಹತ್ರ ಜಾಮ್ ಮಾಡಿಸ್ತಾರೆ. ಅವಾಗ ನಮ್ಮ ಹಿಂದೆಗಡೆ ಗಾಡಿ ಜಾಸ್ತಿ ಯಾವುದು ವೆಹಿಕಲ್ ಇರಲ್ಲ. ಅವರು ಪೊಲೀಸ್ನವ್ರು ಜಾಮ್ ಮಾಡ್ಬೇಕಾದ್ರೆ ಮುಂದೆಗಡೆ ಒಂದು ಕಂಟೈನರ್ ಗಾಡಿ ಇರುತ್ತೆ, ಅದರಿಂದ ಕಳ್ಳರದು ಬುಲೆರೋ ಜೀಪ್ ಇರುತ್ತೆ, ಅದರಿಂದಗಡೆ ನಾವಿರ್ತೀವಿ. ನಮ್ಮ ಹಿಂದೆಗಡೆ ಒಂದು ಬ್ರಿಜಾನೇ ಇರುತ್ತೆ. ಅದನ್ನು 4 ಗಾಡಿ ಬಿಟ್ರೆ ಯಾವ್ದು ಇಲ್ಲ. ಅವನು ಪೊಲೀಸ್ನವ್ರು ನೋಡ್ತಿದ್ದಂಗೆ ಯೂ ಟರ್ನ್ ತಾಣ್ತಾನೆ. ನಾವು ಹೇಳ್ತೀವಿ ಸರ್ ಯೂ ಟರ್ನ್ ತಾಣ್ತಾ ಸರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಅವ್ರದ್ದು ಗಾಡಿ ಪ್ರಾಬ್ಲಮ್ ಆಗುತ್ತಲ್ಲ ಮೈಸೂರು ಡಾಬಾದ ಹತ್ರ, ಅವ್ರ ಕೆಳಗಡೆ ಇಳಿದ್ಬಿಟ್ಟು ಗಾಡಿ ತಡ ಹಾಕ್ತಾರೆ ಕಳ್ಳರು ಗಾಡಿನ. ಅವ್ನು ನಿಲ್ಸಲ್ಲ. ತಿರ್ಗಾ ಅವರು ನಾವು ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತೀವಿ. ಹೈವೇಗೆ ಹೋಗೋದು, ಸರ್ವಿಸ್ ರೋಡಿಗೆ ಹೋಗೋದು, ಈ ತರನೇ ಮಾಡ್ತಾ ಇರ್ತಾನೆ. ಉಡುಸ್ಲಮ್ಮನ್ ದೇವಸ್ಥಾನ ಅಲ್ಲೆಲ್ಲ ಸರ್ವಿಸ್ ರೋಡಲ್ಲೇ ಬಂದ್ವಿ. ಅವನು 1 ಸೆಕೆಂಡ್ ಏನು ಯೋಚನೆ ಮಾಡ್ತಿರಲ್ಲ, ಮುಂದೆಗಡೆ ಹೋಗ್ತಿದಾರಲ್ಲ ಏನು ಕಳ್ಳರದು ಗಾಡಿ ಇರುತ್ತಲ್ಲ ಆ ಗಾಡಿ, ಅವನು ಯಾವ ರೋಡ್ ಸಿಗುತ್ತೋ ಆ ರೋಡಲ್ಲಿ ಸುಮ್ಮನೆ ಹೋಗ್ತಾ ಇರ್ತಾನ. ಅವ್ನು ತಪ್ಪಿಸ್ಕೊಳ್ಳೋಕೆ ಯಾವ ರೋಡ್ ಬೇಕೋ ಆ ರೋಡಲ್ಲಿ ಹೋಗ್ತಾ ಇರ್ತಾನೆ. ಮೈಸೂರು ಡಾಬಾದ ಹತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಗಾಡಿಗೆ ಅಡ್ಡ ಬರ್ತಾರೆ, ಅವ್ರು ಇಳಿದು ಓಡಿ ಬರ್ತಾರೆ. ಅವ್ರದ್ದು ಗಾಡಿ ಕೆಟ್ಟೋಗಿರುತ್ತೆ, ಇಳಿದು ಓಡಿ ಆದ್ರೂ ಅವ್ರನ್ನ ಲೆಕ್ಕಿಸದೆ ಅವನು ಮೇಲೆ ಹೋಗಕ್ಕೆ ಟ್ರೈ ಮಾಡ್ತಾನೆ. ಇನ್ಸ್ಪೆಕ್ಟರ್ ಮೇಲೆ ಜಸ್ಟ್ ಮಿಸ್ ಅಲ್ಲಿ ಅವರು ಸೈಡಿಗೆ ಬಂದ್ಬಿಡ್ತಾರೆ. ಈ ವಿಡಿಯೋ ಯಾಕೆ ಮಾಡ್ತಿಲ್ಲ ನೀವು ಗಾಡಿಯಲ್ಲಿ? ಸರ್ ಅದು ನಾನು ವಿಡಿಯೋ ಮಾಡಬೇಕಂದ್ರೆ ನಮಗೆ ಗಾಡಿ ನಂಬರ್ ಬೇಕಾಗಿರುತ್ತೆ, ಮತ್ತೆ ನಾವು ಅವರಿಂದ ನಮಗೆ ಭಯ ಇದೆ. ಅವ್ರ ಹತ್ರ ಏನಾದ್ರು ವೆಪನ್ ಇರ್ಬೋದು, ಏನಾದ್ರು ವೆಪನ್ ಇರುತ್ತೆ, ನಮ್ಮ ಮೇಲೆ ದಾಳಿ ಮಾಡ್ಬೋದು ಅವರು. ಅದೊಂದು ಭಯದ ಉದ್ದೇಶಕ್ಕೆ ನಾನು ಏನ್ ಮಾಡ್ತೀನಿ, ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಬಿಡ್ತೀನಿ. ಅವ್ರು ಹಂಗೆ ತಪ್ಪಿಸ್ಕೊಂಡ್ಬಿಟ್ರೆ ಆಗ ವಿಡಿಯೋ ಗಾಡಿ ಪ್ರೂಫ್ ಅನ್ನ ಸಿಗುತ್ತೆ, ಅವ್ರ ಮುಖ ಪರಿಚಯನ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಆ ತರ ವಿಡಿಯೋ ಮಾಡ್ತೀವಿ. ಯೂ ಟರ್ನ್ ತಗೊಂಡು ಸೀದಾ ಯೂ ಟರ್ನ್ ತಗೊಂಡು ಉಲ್ಟಾ ಬರ್ತಾನೆ. ಹೈವೇಲಿ ಆಪೋಸಿಟ್ ಬರ್ತಾನೆ. ಆಪೋಸಿಟ್ ಬಂದನು ಸರ್ವಿಸ್ ರೋಡಿಗೆ ಬರ್ತಾನೆ. ತಾವರೆಕೆರೆ ಎಲ್ಲ ಬಿಟ್ಟು ಇದ್ರ ಹತ್ರ ಇಲ್ಲಿ ಉಡುಸ್ಲಮ್ಮನ ದೇವಸ್ಥಾನಕ್ಕೆ ಸರ್ವಿಸ್ ರೋಡಿಗೆ ಬರ್ತಾನೆ. ಅಲ್ಲಾಸಿಗೆ ಬಂದನು. ನಾವು ಸರ್ ಹಿಂಗೆ ಆಪೋಸಿಟ್ ಬರ್ತಾ ಇದೆ, ಗಾಡಿ ಸರ್ವಿಸ್ ರೋಡಲ್ಲಿ ಪೊಲೀಸಿಗೆ ಬರೋಕೆ ಹೇಳಿ ಸರ್ ಅಂತ ಹೇಳ್ತೀವಿ. ಅವಾಗ ಅದೇ ಟೈಮಿಗೆ DOSP ಅಡಿಷನಲ್ SP ಅವ್ರದ್ದು ಕಾರು, ತಿರ್ಗಾ ಒಂದು ಹೈವೇ ಮೊಬೈಲ್, ಎರಡೂ ಅಲ್ಲಿ ಇದಿರುತ್ತೆ. ಬೂನಹಳ್ಳಿ ಇದೆ, ಬೂನಹಳ್ಳಿ ಗೇಟಲ್ಲಿ ಅಲ್ಲೊಂದು ಬ್ರಿಡ್ಜ್ ಇದೆ. ಅವರು ಸಿರಾಕಡೆ ಅಂತ ಹಿಂಗ್ ತಿರುಗಿ ಕಾಣ್ತಾರೆ. ಅವ್ರಿಗೆ ಸರ್ವಿಸ್ ರೋಡ್ ಬರ್ತಾ ಇದೆ ಅಂತ ನಾವ್ ಏನ್ ಹೇಳಿದ್ವಲ್ಲ, ಆ ಸರ್ವಿಸ್ ರೋಡ್ ಅಲ್ಲೇ ಪೊಲೀಸ್ ಜೀಪ್ಗಳು ನಮ್ಗೆ ಆಪೋಸಿಟ್ ಅಲ್ಲಿ ಬರ್ತಾ ಇರುತ್ತೆ. ಎರಡು ಜೀಪ್ ಬರ್ತಾ ಇರುತ್ತೆ. ನಾವು ಮತ್ತೆ ಮುಂದೆಗಡೆ ಏನ್ ಬುಲೆರೋ ಗಾಡಿ ಇದೆ, ಏನ್ ಕಳ್ತನ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು. ನಾವು ಈ ರೂಟಲ್ಲಿ ಆ ಕಡೆ ದುರ್ಗಾ ಸೈಡ್ ಇಂದ ನಾವು ಅಂದ್ರೆ ಈ ಕಡೆಯಿಂದ ಹೋಗಿರ್ತೀವಿ, ಶಿರಾಯಿಂದ. ಅಲ್ಲಿ ಯೂ ಟರ್ನ್ ಮಾಡ್ಕೊಂಡು ಶಿರಾ ರಾಂಗ್ ರೂಟಲ್ಲಿ ಬರ್ತಾ ಇರ್ತೀವಿ. ಈ ಕಡೆಯಿಂದ ಪೊಲೀಸ್ ಜೀಪ್ ಬರ್ಬೇಕಾದ್ರೆ ಮುಖಾಮುಖಿ ಬರುತ್ತೆ. ಅವಾಗ ಅವ್ನಿಗೆ ಏನ್ ಮಾಡ್ಬೇಕು ಅಂತ ದೋಸ್ತಲ್ಲಿ ಯಾವ ಕಡೆ ರೋಡ್ ಸಿಗುತ್ತೆ, ಬೂನಹಳ್ಳಿ ಕಡೆ ಒಂದು ರೈಟ್ ಸೈಡ್ ಒಂದು ರೋಡ್ ಇತ್ತು, ಆ ರೋಡಿಗೆ ಒಂದು ಗಾಡಿ ತಗೋಬಿಡ್ತಾನೆ. ಒಳ್ಳೆ ಸಿನಿಮಾ ಚೇಸಿಂಗ್ ಅನಿಸ್ತಾ ಇದೆ. ಅದೇ ರೀತಿ ನಮಗೆ ಅನಿಸ್ತಾ ಇತ್ತು. ಸೀದಾ ಬೂನಲ್ಲಿ ಊರೊಳಗಡೆ ಹೋಗ್ತಾನೆ, ಅದರಿಂದ ಕಡೆ ಪೊಲೀಸ್ ಜೀಪ್ ಹೋಗ್ತೇವೆ, ಪೊಲೀಸ್ ಜೀಪಿಂದ ನಾವು ಹೋಗ್ತೀವಿ. ಅಲ್ಲಿಂದ ಸೀದಾ ಅದರಲ್ಲೇ ಫಾಸ್ಟ್ ಹೋಗ್ತಿರ್ತಾನೆ. ಅಲ್ಲಿ ಅಂತಾಪುರ, ಬುಕ್ಕಾಪಟ್ನ, ಸಿರಾಕ್ ಒಂದು ರೋಡ್ ಬರುತ್ತೆ, ಹೈವೇ ಚಿಕ್ಕದು ಒಂದು. ಆ ಹೈವೇ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಜಂಗಲ್ ಕಾಣುತ್ತೆ, ಫಾರೆಸ್ಟ್ರು. ಆ ಫಾರೆಸ್ಟ್ ಒಳಗಡೆ ನುಗ್ತಾನೆ. ಫಾರೆಸ್ಟ್ ಒಳಗಡೆ ನುಗ್ದಾಗ ಪೊಲೀಸು ನಾವೆಲ್ಲ ಜೊತೆಲೇ ಹೋಗ್ತೀವಿ. ಪೊಲೀಸ್ ಎಲ್ಲ ಹೋದಾಗ ಅಲ್ಲಿ ಮಿಸ್ ಆಗಿಬಿಡ್ತಾರೆ. ಆಮೇಲಿಂದ ಪೊಲೀಸ್ ಒಂದು ಕಡೆ ಹೋಗ್ತಾರೆ, ನಾವೊಂದು ಕಡೆ ಹೋಗ್ತೀವಿ. ಅವಾಗ ಹುಡುಕೊಂಡು ಸೀದಾ ಬರ್ತೀವಿ ಅಲ್ಲಿಗೆ. ಅಲ್ಲೊಂದು ಸರ್ಕಲ್ ಬರುತ್ತೆ. ಆ ಫಾರೆಸ್ಟ್ ಒಳಗಡೆ 4 ದಾರಿ ಇರೋದು. ಅಲ್ಲಿ 2 ದಾರಿಯಲ್ಲಿ ಪಾಸ್ ಹಾಕಿ ಹೋಗ್ತೇನೆ. ಅಲ್ಲಿ ಟ್ರಂಚ್ ಹೊಡೆದಿರ್ತಾರೆ, ಅಲ್ಲಿ ಪಾಸ್ ಆಗಲ್ಲ. ಇನ್ನೊಂದು ದಾರಿ ಟ್ರಂಚ್ ಹೊಡೆದಿರಲ್ಲ, ಅದು ಹೋಗುತ್ತೆ ಅಂತ ಒಳಗಡೆ ಹೋಗ್ತಾನೆ. ಅದು ಫಾರೆಸ್ಟಿಗೆ ಎಂಡ್ ಆಗ್ತೈತೆ, ಸೆಂಟ್ರಲ್ಲಿ ಎಂಡ್ ಆಗ್ಬಿಡುತ್ತೆ ರೋಡು. ಹೌದು, ಅವ್ರ ಗಾಡಿ ಸಿಗಾಕೋಗ್ಬಿಡುತ್ತೆ. ನಿಲ್ಲಿಸ್ಬಿಟ್ಟು ಗಾಡಿ ನಂಬರ್ ಪ್ಲೇಟ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು 4 ಜನ 4 ಕಡೆ ಓಡೋಗಿರ್ತಾರೆ. ಅಲ್ಲ ಏನ್ ಮಾಡ್ತಾರೆ, ನಂಬರ್ ಪ್ಲೇಟ್ ಕಿತ್ತಾಕ್ಬಿಡ್ತಾರೆ. ಆ ನಂಬರ್ ಪ್ಲೇಟ್ ಕಿತ್ತಾಕಿರ್ತಾರೆ ಗಾಡಿದು. ನಂಬರ್ ಪ್ಲೇಟ್ ಎಲ್ಲ ಕಿತ್ತಾಕ್ಬಿಡ್ತಾರೆ. ಕಿತ್ತಾಕ್ಬಿಟ್ಟು ಗಾಡಿ ಲಾಕ್ ಮಾಡ್ಕೊಬಿಟ್ಟು ಒಡವೆ ಎಲ್ಲ ತಗೊಂಡು 4 ಜನನು ಎಸ್ಕೇಪ್ ಆಗ್ತಾರೆ. ಎಲ್ಲಿ ಬುಲೆರೋ ಗಾಡಿನ ಅಲ್ಲೇ ಬಿಟ್ಬಿಡ್ತಾರೆ. ಬುಲೆರೋ ಗಾಡಿ ಅಲ್ಲೇ ಬಿಟ್ಬಿಡ್ತಾರೆ. ಮಧ್ಯ ಕಾಡಲ್ಲೇ ಕಿತ್ತಾಕ್ತಾರೆ. 2 ನಂಬರ್ ಪ್ಲೇಟ್ ಕಿತ್ತಾಕ್ಬಿಡ್ತಾರೆ. 4 ಜನನು 4 ಕಡೆ ಓಡೋಗ್ಬಿಡ್ತಾರೆ ಅವ್ರು. ಎಲ್ಲಿ ಫಾರೆಸ್ಟ್ ಅಲ್ಲಿ. ಆಗ ನೀವೇನ್ ಮಾಡ್ತೀರಾ, ನೀವಿಬ್ಬರೇ ಸಿಕ್ಕಾಕೊಳ್ತೀರಲ್ಲ. ನಾವು ಅವಾಗ ಅಲ್ಲಿಗೆ ಹೋಗಲ್ಲ ಗಾಡಿ ಹತ್ರ. ನಾವ್ ಇಲ್ಲೇ ಒಂದು 50 ಮೀಟರ್ ನೋಡ್ಬಿಟ್ಟು ಗಾಡಿ ಕಡೆ ಡೌಟ್ ಬಂದಿರುತ್ತೆ, ಇಲ್ಲಿ ಹೋಗಿದೆ ಗಾಡಿ ಅಂತ ಡೌಟ್ ಬರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಇಬ್ಬರೇ ಇದೀವಿ, ಹೋಗೋದು ಬೇಡ, ಪೊಲೀಸರು ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಅವ್ರಿಗೆ ಈ ಜಾಗದಲ್ಲಿ ಪಕ್ಕ ಇದೆ ಸರ್, ಇದೇ ಜಾಗದಲ್ಲಿ ಇದೆ, ಡೌಟ್ ಇದೆ ನಮ್ಗೆ ಅಂತ ಹೇಳೋಣ ಅಂತ ಹೇಳಿ ಮಾತಾಡ್ಕೊಂಡು ನಾವು ಅಲ್ಲೇ ಮುಂದೆ ಇರ್ತೀವಿ. ಆ ನಂತರ ಪೊಲೀಸ್ನವರು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ. ಕಳ್ಳಂಬಳ ಸಬ್ ಇನ್ಸ್ಪೆಕ್ಟರ್ ಎಲ್ಲ ನಮ್ಮ ಫೋನ್ಗೆ ಮಾಡ್ತಾ ಇರ್ತಾರೆ. ನಾವಿಲ್ಲ ಸರ್ ಬರ್ರಿ ಇಲ್ಲಿ ಐತಿ ಅಂತ ಹೇಳ್ತೀವಿ. ತಿರ್ಗಾ ಅವ್ರಿಗೆ ಎಲ್ಲ ಫಾರೆಸ್ಟ್ರು ಎಲ್ಲ ಕವರ್ ಆಗಿರ್ತಾರಲ್ಲ, ಅವರಿಗೆ ಫಾರೆಸ್ಟ್ರಲ್ಲಿ ರೋಡ್ ಗೊತ್ತಾಗಲ್ಲ. ತಿರ್ಗಾ ನಾವೇ ಹೋಗಿ ಕರ್ಕೊಂಡು ಬಂದು ತಿರ್ಗಾ ಅಲ್ಲಿಂಟನ ಫಾರೆಸ್ಟ್ ಒಳಗಡೆ ಜೀಪಲ್ಲಿ ಬೈಕಲ್ಲಿ ಬರೋಕ್ಕೆ ಎಲ್ಲ ಸ್ಕ್ರಾಚ್ ಆಗುತ್ತೆ ಅಂತ ನಮ್ಮ ಕಾರಿಗೆ ಸ್ಕ್ರಾಚ್ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಬೈಕಲ್ಲಿ ಕರ್ಕೊಂಬರ್ತೀವಿ. ಬೈಕಲ್ಲಿ ಪೊಲೀಸ್ನವ್ರಿಗೆ
ಬೈಕಲ್ಲಿ ಕರ್ಕೊಂಬಂದು ಇಲ್ಲಿ ಐತಿ ಅಂತ ತೋರಿಸ್ತೀವಿ. ಅವಾಗ ಅವರು ನೋಡ್ತಾರೆ, ನೋಡ್ಬಿಟ್ಟು ಅವಾಗೆಲ್ಲ ಇದನ್ನ ಡ್ರೋನ್ ಕ್ಯಾಮ್ರಾ ಎಲ್ಲ ತರಿಸ್ತಾರೆ. ಒಂದು 5:30-6 ಗಂಟೆಗೆ ಒಬ್ಬ ಕಳ್ಳ ಸಿಗ್ತಾನೆ. ಎಲ್ಲ ಅಷ್ಟೊತ್ತಿ ಪಬ್ಲಿಕ್ ಎಲ್ಲ ಅವನು ಎಲ್ಲ ಫಾರೆಸ್ಟ್ ಅಲ್ಲಿ ಓಡಾಡ್ತಿರ್ತಾನೆ. ಎಲ್ಲರೂ 4 ಜನ ಈ ತರ ಪೊಲೀಸು, ಲೋಕಲ್ 4 ಜನ ಪೊಲೀಸ್ 4 ಜನ ಈ ತರ ಬ್ಯಾಚ್ ಮಾಡಿ ಎಲ್ಲ ಫಾರೆಸ್ಟ್ ಒಳಗಡೆ ಬಿಟ್ಟಿರ್ತಾರೆ. ಎಲ್ಲ ಪೊಲೀಸು ಲೋಕಲ್ ಎಲ್ಲ ಇರ್ತಾರೆ. ಒಂದು 300 ಜನ ಲೋಕಲ್ ಇರ್ತಾರೆ, ಪೊಲೀಸರು 100 ಜನ ಇರ್ತಾರೆ ಕಳ್ಳರನ್ನ ನೋಡ್ಕೋದಕ್ಕೆ. ಎಲ್ಲರೂ 4 ಜನ ಅಥವಾ 5 ಜನ 4 ಜನ ಬ್ಯಾಚ್ ಮಾಡಿ ಬಿಟ್ಟಿರ್ತಾರೆ. ಅವ್ರ ಕೈಗೆ ಒಬ್ಬ ಸಿಗ್ತಾನೆ. ಆ ಟ್ರಂಚ್ ಅಲ್ಲಿ ಹಿಂಗೆ ಎಲ್ಲ ಇದು ಮುಳ್ತಂತಿದೆ, ಅದನ್ನ ಹಂಗೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಬರ್ತಾರೆ 3 ಜನ ಇರ್ತಾರೆ. ಆ 3 ಜನದಲ್ಲಿ ಅಟ್ ಎ ಟೈಮ್ ಲೋಕಲ್ ಸೆಳೆದವ್ರನ್ನ ನೋಡಿದಾಗ ಓಡೋದಕ್ಕೆ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಇಬ್ರು ಓಡೋಗ್ತಾರೆ, ಒಬ್ಬ ಮಾತ್ರ ಟ್ರಂಚ್ ಅಲ್ಲಿ ಕಾಲ್ ಜಾರಿ ಬೀಳ್ತಾನೆ. ಅವಾಗ ಒಬ್ಬನ್ ಹಿಡ್ಕೊಂತಾರೆ. ಒಬ್ಬನ್ ಹಿಡ್ಕೊಂಡು ತಿರ್ಗಾ ಅಷ್ಟೊತ್ತಿಗೆ ಡ್ರೋನ್ ಕ್ಯಾಮ್ರಾ ಎಲ್ಲ ಬಂದಿರ್ತಾವ. ಅವಾಗ ಅಲ್ಲಿ 5:30 ಆಗಿರುತ್ತೆ. ಅವಾಗ ಡೌಟ್ ಬರುತ್ತೆ, ಇವ್ರು ಎಲ್ಲೂ ಹೋಗಿಲ್ಲ, ಕಾಡಲ್ಲೇ ಇದಾರೆ ಅಂತ ಡೌಟ್ ಬಂದಾಗ ಡ್ರೋನ್ ಬಿಡ್ತಾರೆ. ಅವಷ್ಟು ಕತ್ಲಾಗುತ್ತೆ. ಅಷ್ಟೊತ್ತಿಗೆ ಡ್ರೋನ್ ಅದಲ್ಲಿ ಅಷ್ಟೊಂದೇನು ಗೊತ್ತಾಗಲ್ಲ. ತಿರ್ಗಾ ರಾತ್ರಿ ಎಲ್ಲ ಅಲ್ಲೇ ಪೊಲೀಸ್ ಅಲ್ಲೇ ಊಟ ತರಿಸ್ತಾರೆ ಲೋಕಲ್ ಜನಕ್ಕೂ ಎಲ್ಲಾನ. ಊಟ ತಿಂಡಿ ಎಲ್ಲ ಅಲ್ಲೇ ಕೊಡಿಸ್ತಾರೆ. ಊಟ ತಿಂದ್ಬಿಟ್ಟು ಅಲ್ಲೇ ಇರ್ತೀವಿ ನೈಟ್ ಎಲ್ಲಾನ. ರಾತ್ರಿ 2 ಗಂಟೆಗೆ 2:30 ತಿರ್ಗಾ ಇಬ್ರು ಸಿಗ್ತಾರೆ. ಅವರು ಒಳಗಡೆ ಈಗ ನಮ್ಮ ಹುಡುಗ ಒಬ್ಬ ಇರ್ತಾನೆ, ನಮ್ಮ ಫ್ರೆಂಡ್, ಅವನು ಬೆಂಕಿ ಹಾಕೊಂಡು ಕುಂತಿರ್ತಾನೆ ಚಿಕ್ಕದಾಗಿ. ರಾತ್ರಿ 2:30 ಚಳಿಗೆ ಹಿಂಗೆ ರೋಡ್ ಸೈಡ್ ಅಲ್ಲಿ. ಅವ್ರು ನಮ್ಮರೇ ಇರ್ಬೋದು ಅಂತ ಅವರು ಬರಕ್ ಬರ್ತಾರೆ. ಇವ್ರು ನಮ್ಮ ಭಾಷೆ ಕನ್ನಡ ಅಂಬೋದು ಗೊತ್ತಾಕಿದಂಗೆ ಹುಡುಗಕ್ಕೆ ಹೋಗಿದ್ದಾರೆ. ಅವಾಗ ಇವನು, ಸರ್ ಇಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಬನ್ನಿ ಸರ್ ಅಂತ ಕರೀತಾರೆ ಪೊಲೀಸ್ನವ್ರಿಗೆ. ಅವಾಗ ಸರ್ಕಲ್ ಇನ್ಸ್ಪೆಕ್ಟ್ರು, ಪೊಲೀಸು, ಲೋಕಲ್ ಎಲ್ಲ ಬರ್ತಾರೆ. ಅವಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಶ್ರೀನಿವಾಸ್ ಸರ್ ನುಗ್ಗಿ ಒಳಗಡೆ ಹೋಗಿ ಪದೇ ಒಳಗಡೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಅವರು ಕಳ್ಳರು ಇಬ್ರು ಹಿಂಗ್ ಕಚ್ಕೊಂಡ್ ಮನ್ಗಿರ್ತಾರೆ. ಅವ್ರಿಬ್ರಿಗೂ ಅಪ್ಕೊಂಡ್ ಮನ್ಗಿರ್ತಾರೆ. ಬೇಲಿ ಅದ್ರೊಳಗಡೆ ತೂರಿರ್ತಾರೆ, ಗೊತ್ತಾಗ್ಬಾರ್ದು ಅಂತ. ಇವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಟಾರ್ಚ್ ಹಾಕ್ಬಿಟ್ಟು ಇಬ್ರಿಗೂ ಹಿಡ್ಕೊಬಿಟ್ಟು ಇಬ್ರು ಹಿಡ್ಕೊಂಡು ಕೂಗ್ಕೊಂತಾರೆ. ಅವಾಗೆಲ್ಲ ಪೊಲೀಸು ಲೋಕಲ್ ಎಲ್ಲ ಹೋಗಿ ಕರ್ಕೊಂಬರ್ತೀವಿ. ಏನು ನಿಮಗೇನು ಅನ್ನಿಸ್ತು? ಸರ್ಕಲ್ ಇನ್ಸ್ಪೆಕ್ಟರ್ ಭಾರಿ ಸಾಹಸ ಇರಿಸ್ತಾ? ಫುಲ್ ಸಾಹಸ ಮಾಡಿದ್ದಾರೆ ಸರ್. ನಾವು ಸ್ಟಾರ್ಟಿಂಗ್ ಇಂದ ಸಿರಾ ಬೈಪಾಸ್ ಇಂಟನೂ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಜಾಸ್ತಿ ಇದನ್ನ ಮಾಡಿರೋದು, ಶ್ರೀನಿವಾಸ್ ಅಂತ. ಭಾರಿ ಸಾಹಸ. ಅವ್ರ ಸಾಹಸ ಭಾರಿ ಇತ್ತು. ಸಾಹಸ ಭಾರಿ ಇತ್ತು ಅವರು. ಅದಾದ್ಮೇಲೆ ಇಬ್ರು ಹಿಡ್ಕೊಂಡು ಹೊರಗೆ ಬಂದ್ರು ಹೊರಗಡೆಯಿಂದ. ತಿರ್ಗಾ ಅಲ್ಲಿಗೆ ಅವಾಗ 3:30 ಆಯ್ತು ಸರ್. ನಮ್ದು ನೈಟ್ ಆಗಿದೆ ಸರ್, ನಿದ್ದೆ ಬರ್ತೈತೆ ಅಂತೇಳಿ 3:30 ನಾವು ಮನೆಗೆ ಬರ್ತೀವಿ. ಮನೆಗೆ ಬಂದು ನಾವು ಮಾತ್ರ ಬರ್ತೀವಿ ಅಷ್ಟೇ. ನಾವೊಂದಿಬ್ರು ವಾಪಸ್ ಬರ್ತೀವಿ. ಅವಾಗ ಇಲ್ಲಿ ರಾಜಸ್ಥಾನಿ ಡಾಬಾದ ಹತ್ರ ಹೇಳಿರ್ತಾರೆ, ಪೊಲೀಸ್ನವ್ರು ಹೇಳಿರ್ತಾರೆ, ನಾವು ಹೇಳ್ತೀವಿ ಡಾಬಾದವ್ರಿಗೆ. ನೈಟ್ ವಾಚ್ಮ್ಯಾನ್ ಇರ್ತಾನೆ, ಓನರ್ಗೂ ಹೇಳಿರ್ತೀವಿ, ಈ ತರ ವಾಲೆ ಹಾಕೊಂಡಿದ್ದಾರೆ, ಕೈಯೆಲ್ಲ ಸ್ಕ್ರಾಚ್ ಆಗಿರ್ತೈತೆ, ಬಟ್ಟೆ ಹರಿದೋಗಿರ್ತವೆ, ಆ ಥರ ಯಾರನ್ನ ಅನುಮಾನ ಬಂದರೆ ಫೋನ್ ಮಾಡ್ರಿ ಪೊಲೀಸ್ಗಾಗಲಿ ನಮ್ಗಾಗ್ಲಿ ಅಂತ ಹೇಳಿರ್ತೀವಿ. ಅವರು ಓನರು ಒಂದು 7 ಗಂಟೆಗೆ ನನಗೆ ಫೋನ್ ಮಾಡ್ತಾರೆ, ಈ ತರ ಡೌಟ್ ಐತೆ ಮಂಜಣ್ಣ, ಇಲ್ಲಿ ಬಾ ಇಲ್ಲಿ ಅಂತಾನ. ಒಬ್ಬ ಇದಾನೆ, ಬಾ ಇಲ್ಲಿ ಬಂದಿದ್ದಾನೆ. ಇವನು ಮೋಸ್ಟ್ಲಿ ನಮ್ಮ ಲೋಕಲ್ ಅವನಲ್ಲ, ಮೈಯೆಲ್ಲ ಪರಚ್ಕೊಂಡಿದೆ, ನೋಡೋದಕ್ಕೆ ಕಳ್ಳನ್ ತರ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಫೋನ್ ಮಾಡ್ತಾರೆ. ಅವಾಗ ಫೋನ್ ಮಾಡ್ತಾರೆ. ಅವಾಗ ನಾನು ಆಯ್ತು ಅಂತೇಳಿ ಕಳ್ಳಂಬಳ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ಸಿವಿಲ್ ಡ್ರೆಸ್ ಅಲ್ಲಿ ಬನ್ನಿ ಸರ್ ಅಂತ ಹೇಳಿದೆ. 4 ಜನ ಕಳ್ಸಿ ಸರ್ ಅಂತ ಅಂದೆ. ಅವಾಗ ಅವರು, ಇಲ್ಲ ನಾನೇ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದೀನಿ, ನಾನೇ ಬರ್ತೀನಿ ಬಿಡು ಜಲ್ದಿ ಅಂತ ಅಂದ್ರು. ಅವರು ನಾವು ಮಾತಾಡ್ಬೇಕಾದ್ರೆ ಹುಡುಕ್ತಾ ಇರ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಬಿಡ್ಬೇಡ ಇಟ್ಕೊಳ್ಳ ಅಂತ ಹೇಳಿದ್ರು. ಇಲ್ಲ ಸರ್ ಜಲ್ದಿ ಬರ್ರಿ, ನಾನು ಹಿಡ್ಕೊಂತೀನಿ, ಯಾರಾದ್ರೂ ಹುಡುಗರು ಕರೆದು ಅಂತ ಹೇಳಿ ಹುಡುಕ್ತಿರಂಗೆ ಹೋಗಿ ಬೈಕಲ್ಲಿ ಹೋಗಿ ಹಿಡ್ಕೊಂತೀವಿ. ಅಷ್ಟೊತ್ತಿಗೆ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಅಲ್ಲಿಂದ ಬಂದು ನೋಡಿದಾಗ ಬ್ಯಾಗ್ ಇರಲಿಲ್ಲ. ಹೈವೇಲಿ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇರ್ತಾನೆ ಅಪೋಸಿಟ್. ಇನ್ನೊಂದು 200 ಮೀಟರ್ ಹೋಗಿದ್ರೆ ಲಾರಿ ಹತ್ಕೊಂಡು ಹೋಗ್ಬಿಡೋನು. ಯಾವ್ದಾದ್ರು ಲಾರಿ ಹತ್ತಿದ್ರೆ ಅವ್ನು ಸಿಗ್ತಾನೆ ಇರಲಿಲ್ಲ. ಅವಾಗ ಹಿಡ್ಕೊಂಡು ಬರ್ತೀವಿ. ಇಲ್ಲಿ ಚಿನ್ನ ಇರುತ್ತೆ, ಜೋಬಲ್ಲಿ ಇರುತ್ತೆ ಚಿನ್ನ. ಅಂದ್ರೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ತಾನೆ. ಇನ್ನಿದ್ದ ಚಿನ್ನ ಎಲ್ಲಾನ ಫಾರೆಸ್ಟ್ ಅಲ್ಲಿ ಹಾಕಿರ್ತಾನೆ. ಆ ಬ್ಯಾಗ್ ಅಲ್ಲಿ ಚಿನ್ನ ಎಲ್ಲಾನ ಫಾರೆಸ್ಟ್ ಅಲ್ಲಿ ಹಾಕಿರ್ತಾನೆ. ಎಸ್ತಿರ್ತಾನೆ ಬ್ಯಾಗ್ ಅಲ್ಲಿ. ಎಲ್ಲ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ ಅಲ್ಲಿ ಹಾಕಿರ್ತಾನೆ ಒಂದ್ ಜಾಗದಲ್ಲಿ. ತಿರ್ಗಾ ಇಲ್ಲಿ ಇಟ್ಕೊಂಡಾಗ ಸಬ್ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅವಾಗ ಇಲ್ಲ ಜಂಗಲ್ ಅಲ್ಲಿ ಇದೆ ಸರ್ ಅಂತ ಹೇಳ್ತಾನೆ. ಅಲ್ಲಿ ಸೀದಾ ಇಲ್ಲ ಬೆಳಿಗ್ಗೆ ಇಳಿದಿದ್ದು, ಬೆಳಗಿನ ಜಾವ. ಪೊಲೀಸ್ನವರು ಹುಡುಕ್ತಿದ್ರೆ ಬಿಡ್ಬೇಡ್ರಿ ಹಿಡ್ಕೊಳ್ರಿ ಅಂತ ಹೇಳ್ತಾರೆ. ಅವಾಗ ಹಿಡ್ಕೊಂತೀವಿ. ಅಷ್ಟೊತ್ತಿಗೆ ಪೊಲೀಸು ಬರ್ತಾರೆ. ಅವಾಗ ಜಿಪ್ಪಲ್ಲಿ ಕುಂಡ್ರಿಸ್ಕೊಂಡು ಫಾರೆಸ್ಟ್ರಿಗೆ ಹೋಗಿ ಅದನ್ನೆಲ್ಲ ಒಡವೆ ಎಲ್ಲ ತಗೊಂಡು ಇದನ್ನ ಮಾಡ್ತಾರೆ. ಅದು ಗೋಲ್ಡ್ ಎಲ್ಲ ಇದರಲ್ಲಿ ಫಾರೆಸ್ಟ್ ಅಲ್ಲಿ ಹಾಕಿರ್ತಾನಲ್ಲ ಬ್ಯಾಗಲ್ಲಿ. ಬ್ಯಾಗ್ ಎಲ್ಲ ತಿರ್ಗಾ ಬೆಳಿಗ್ಗೆ ಎಲ್ಲ ತಿರ್ಗಾ ಒಂದು 150-200 ಜನ ಪಬ್ಲಿಕ್ಕು, ಪೊಲೀಸ್ ಒಂದು 50-60 ಜನ 100 ಜನ, ಅವರು ಎಲ್ಲ ಒಂದು 200-300 ಜನ ಇರ್ತಾರೆ. ಫಾರೆಸ್ಟ್ ಎಲ್ಲ ಹುಡುಕ್ತೀವಿ. ತಿರ್ಗಾ ಅದು ಬ್ಯಾಗು ಪೊಲೀಸ್ನವ್ರ ಕೈಗೆ ಸಿಗುತ್ತೆ. ಆ ಫಾರೆಸ್ಟ್ ಅಲ್ಲಿ ಒಂದು ಇದಿರುತ್ತೆ, ಒಂದು ಗುಂಪಿರುತ್ತೆ, ಗುಂಪಲ್ಲಿ ಹಾಕಿರ್ತಾನೆ, ಗುಂಡಿ ತರ ಇರುತ್ತೆ. ಅಲ್ಲಿ ಅವ್ನು ತೋರಿಸ್ತಾನೆ, ಇಷ್ಟಾರ್ದಾಗ ಹಾಕಿದೀನಿ, ನನಗೆ ಗೊತ್ತಾಗ್ತಿಲ್ಲ ಅಂತಾನೆ. ಅವಾಗೆಲ್ಲ ಹುಡುಕ್ತಾಗ ಅಲ್ಲಿ ಪೊಲೀಸ್ನವ್ರ ಕೈಗೆ ಕರ್ಕೊಂಡು ಹೋಗ್ತಾರೆ ಜೊತೆಗೆ.
ಅವಾಗ ಸಿಕ್ಕಿದಾಗ ತಗೊಂತಾರೆ. ಅವಾಗ ಬೆಳಿಗ್ಗೆ ಸಿಗೋದು, ಬೆಳಿಗ್ಗೆ ಒಂದು 9:30 10 ಗಂಟೆಗೆ ಸಿಗುತ್ತೆ. ಅಲ್ಲಿಗೆ ನಿಮ್ಗೊಂದು 15 ತಾಸು ಇದಾಗಿದೆ. ಹಾ, ತುಂಬಾ ವಿಶೇಷ ಅಂತ ಹೇಳಿದ್ರೆ ಅವ್ರೇನ್ ಸಾಮಾನ್ಯ ಕೆಲಸ ಮಾಡುವಂತವ್ರು ಒಂದು ಕಳುವಾಗಿದೆ ಅಂತ ಪೊಲೀಸರು ಫೋನ್ ಮಾಡಿದಾಗ ಆ ಗಾಡಿಯನ್ನು ಬೆನ್ನಿಟ್ಟು ಕೊನೆಯದಾಗಿ ಯಾರು ಕೊನೆ ಕಳ್ಳ ಸಿಗುವವರೆಗೆ ಮತ್ತೆ ಚಿನ್ನ ಸಿಗುವವರೆಗೆ ಅವರು ಬೆನ್ನಟ್ಟುತ್ತಾರೆ. ವಿಶೇಷವಾಗಿ ಇದಾದ್ಮೇಲೆ ನಿಮಗೆ ಯಾಕೆ ಈ ಒಂದು ಮನಸ್ಥಿತಿ ಬಂತು, ಬೆನ್ನತ್ತಬೇಕು, ನಾವು ಹಿಡಿದು ಕೊಡಬೇಕು ಅನ್ನುವಂಥದ್ದು? ಇವತ್ತಿನ ಕಾಲದಲ್ಲಿ ತುಂಬಾ ರೇರು ಈ ರೀತಿ ಕೆಲಸ ಮಾಡುವಂಥವ್ರು. ಸೊ ಅಲ್ಲ, ಅದಾದ್ಮೇಲೆ ನೀವು ರಾತ್ರಿ 3:30 ಬಂದು ನಿಮ್ಗೆ ಆ ಸಮಯ ಪ್ರಜ್ಞೆ ಆಗಿ ಬರುತ್ತೆ ಡಾಬಾದಲ್ಲಿ ಹೇಳ್ಬೇಕಂತ ಹೇಳಿ. ಟೀ ಕುಡಿಯಕ್ ಬಂದ್ವಿ ಸರ್. ಅವಾಗ ಹಂಗೆ ಮಾತಾಡ್ತಾ ಅವ್ರಿಗೆ ಹೇಳುದು, ಈ ತರ ಬಂದ್ರೆ ಇನ್ನು 3 ಜನ ಸಿಕ್ಕಿದ್ದಾರೆ, ಇನ್ನು ಕಳ್ಳರು, ಇನ್ನೊಬ್ಬ ಕಾಮನ್ ಆಗಿ ಈಗ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಅಂದ್ಮೇಲೆ ಅವ್ನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಬಂದೇ ಬರ್ತಾನೆ. ಯಾಕೆ ಗೊತ್ತಿತ್ತು ಅವ್ನು ಇದೇ ಡಾಬಾಗೆ ಬರ್ತಾರಂತ ಹೇಳಿ? ಅವ್ನ್ ಡಾಬಾ ಬೇಕೇ ಬೇಕಲ್ಲ. ಯಾವ್ದಾದ್ರು ಇಲ್ಲಿರೋದೇ ರಾಜಸ್ಥಾನಿ ಡಾಬಾಗಳು 2 ಇರೋದು, ಇನ್ನೊಂದು ಬೇರೆ ಡಾಬಾ ಇದೆ. ಅವ್ನು ಇಲ್ಲಿ ಹಿಂಗೆ ಮೈಸೂರು ಇಲ್ಲಾಸಿ ಫಾರೆಸ್ಟ್ ಮೈಸೂರು ಲಾರಿ ಹತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಲಾರಿ ನಿಲ್ಲೋ ಜಾಗ ಡಾಬಾದಾಗ ಹೇಳಿದೀವಿ. ಡಾಬಾದವ್ರಿಗೆ ಹೇಳ್ತೀವಿ, ಪೊಲೀಸ್ನವ್ರು ಹೇಳ್ತಾರೆ, ನಾವು ಹೇಳ್ತೀವಿ. ಇಲ್ಲಿ ತಪ್ಪಿಸ್ಕೊಂಡು ಹೊಡೋಕ್ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಒಂದು 10 ನಿಮಿಷಕ್ಕೆ ಪೊಲೀಸ್ನವ್ರು ಬರ್ತಾರೆ ಕಡೋಗೆರೆ ಗೇಟಿಗೆ. ತುಂಬಾ ವಿಶೇಷ ಅಂದ್ರೆ ನೀವೊಂದು ಚೇಂಜಿಂಗ್ ಸೀನ್ ನೀವು ನೋಡ್ತೀರಾ. ಆ ಚೇಂಜಿಂಗ್ ಸೀನ್ ಏನಂತ ಹೇಳಿದ್ರೆ ಇದೆ